ನೀವು ಯಾವ ಡೇಟ್ ಅಲ್ಲಿ ಸಿನಿಮಾ ಜೊತೆ ಮಾತಾಡ್ತಿದ್ರು ನೆನಪಿದೆಯಾ? ನನಗಿರೋ ಮಾಹಿತಿ ಪ್ರಕಾರ ಜುಲೈ 14ನೇ ತಾರೀಕು ಮಾತಾಡ್ತೀರಿ, ಬಟ್ SIT ಆಗಿದ್ದು ಜುಲೈ 17ಕ್ಕೆ. ನೀವು ಹೇಳ್ತಿದ್ರಿ SIT ಆದ ನಂತರ ಸಿನಿಮಾ ಜೊತೆ ನಾವು ಮಾತಾಡ್ತೀವಿ. ನಿಮಗಿರೋ ಮಾಹಿತಿನ ನನಗಿರೋ ಮಾಹಿತಿ ಮಾಹಿತಿ ಡಾಕ್ಯುಮೆಂಟ್ಸ್ ನನಗೆ ಗೊತ್ತಿಲ್ಲ, ನನಗೆ ನೆನಪಿದೆ. ನನಗೆ ಯಾರು ನಾನು SIT ಹತ್ರ ಹೆಂಗೆ ಹೋಗ್ಬೇಕು? ಮಹಾಂತಿ ಅವರಿದ್ರು ಹೇಳಿದೀನಿ, ನೀವು ಹೇಳೋ 14 ಮಾಹಿತಿ ಇದೆಯಲ್ಲ, ನಾನು ಹೇಳ್ತಿದ್ದೀನಿ. ನಿಮ್ಮ ಮಾಹಿತಿ ತಪ್ಪಾಡಿದ್ರೆ ಅದು ತಪ್ಪಂತ ನೀವು ಪ್ರೂವ್ ಮಾಡಬೇಕು. ಆ ಡೇಟು ನೋಡಿ, ಅವನು ಮಾತಾಡಿದ್ದು ನಿಜ, ನಾನು ಮಹಾಂತಿ ಹೇಳಿದ್ದು ನಿಜ ಇಮಿಡಿಯೇಟ್ ಆಗಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಇಲ್ಲ ಇಷ್ಟಾಯ್ತು ಅಷ್ಟಾಯ್ತು ಮಾತಾಡಿದೆ. ನನಗೆ ಆಯ್ತು, ನೀವು ಒಂದು ಬಂದ ತಕ್ಷಣ ಕೂತು ಹೋಗ್ಬಿಡ್ರಿ. ನೀವು ನೋಡಿ ಮತ್ತೆ ಮತ್ತೆ ನೀವು ಡೇಟ್ ಇಲ್ಲ, ಆ ಡೇಟ್ ನನ್ನ ಬಾಯಿ ತಿಳಿಸ್ಬಿಡಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನೋ 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 ಡೋಂಟ್ 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 ಡು ದಟ್ ಪ್ಲೀಸ್. ದಯವಿಟ್ಟು ಡೋಂಟ್ ಮಿಸ್ ಮಾಡ್ಕೊಳ್ಳಿ. ನೋ ನೋ ಸರ್, ನೋ ಸರ್, ನೋ ಸರ್. ನೀವು ಹೇಳಿದ ತಕ್ಷಣ ಮತ್ತೆ ಡೇಟ್ ಹೇಳ್ಬಿಡಿ. ಐ ಡೋಂಟ್ ನೋ ದಟ್ ಡೇಟ್. ನಾನು ಕ್ಲಿಯರ್ ಆಗಿ ಹೇಳಿದ್ರಿ. ಚಿನ್ನಯ್ಯ ಫೋನ್ ಮಾಡ್ದ, ನಾನು ಮೋಹನ್ಗೆ ಫೋನ್ ಮಾಡಿದೆ. ಕ್ಲಿಯರ್ 14 ಅವ್ರು 17. ಹಂಗಾರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ರೆ ಅದನ್ನ ಬರೀರಿ. ಅದನ್ನ ನಿಮ್ಮ ಮಾಹಿತಿಯ ಪ್ರಕಾರ ಕೋರ್ಟ್ ನಲ್ಲಿ ಹಾಕಿ ಪ್ರಕಾಶ್ ರೈ ಹೇಳಿದ್ರು ಸುಳ್ಳು, ಅವ್ರು ನೀವು ಇನ್ವೆಸ್ಟಿಗೇಟಿವ್ ಆಫೀಸರ್ ಬರೀರಿ. ಡೋಂಟ್ ಟ್ರೈ ಟು ಡೋಂಟ್. ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ಐ ಆನ್ಸರ್ ದ ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ಲೆಟ್ ದ ಕೋರ್ಟ್ ಡಿಸೈಡ್. ಫಸ್ಟ್ ಯಾರು ಅಂತ ಹೇಳಿ ಮೊದಲು. ನಾವು ಅದಾಗಲಿ. ಒಂದ್ ವೇಳೆ ಪಾಸಿಟಿವ್ ಆದ್ರೆ ಹೋರಾಟ ಬೇರೆ ತರ ಇರುತ್ತೆ, ಒಂದ್ ವೇಳೆ ನೆಗೆಟಿವ್ ಆದ್ರೆ ಬೇರೆ ತರ ಇರುತ್ತೆ. ಬಟ್ ಅಕಾರ್ಡಿಂಗ್ ಟು ದ ಜಡ್ಜ್ಮೆಂಟ್ ತಾನೇ ಮಾಡಬೇಕು. ನಾನು ಇಲ್ಲೇ ಇರ್ತೀನಿ ದೇಶದಲ್ಲಿ, ಕೊನೆಯಲ್ಲಿ ಇರಲೇಬೇಕು. ನಾನು ಬದುಕೇ ಇದ್ದೆ ದೇಶದಲ್ಲಿ. ಚೆನ್ನಾಗಿದೆ ನೀವುಗಳೆಲ್ಲ. ಯಾವಾಗ ಬರೆಯ ಹೋರಾಟದಲ್ಲ ದೇಶದಲ್ಲಿ ಸಾಕು. ಎನಿಥಿಂಗ್ ಎಲ್ಸ್ ಬೇರೆ ಏನಾದರೂ ಇಲ್ಲ ನೋಡೇ ಇವತ್ತಿನ ಭೇಟಿ ಆಗಿಲ್ರಿ. ಅದೇ ಗೊತ್ತಿಲ್ಲ ಅಂತಿದ್ರಲ್ಲಿ ಎಲ್ಲರೂ ಕಾಲ್ ಮಾಡ್ತಾರೆ, ಅವರು ಕಾಲ್ ಮಾಡಿದ್ದಾರೆ. ಲಾಟ್ ಆಫ್ ಪೀಪಲ್ ಕಾಲ್ ಮೀ. Lot of people call me. I will pick up the call. Okay. ನೇರ ಪ್ರಶ್ನೆ ಅವನು ಕೇಳ್ದ, ನಾನು ಪೊಲೀಸ್ಗೆ ಹೋಗಿ ಹೇಳ್ಬೋದ? ದಯವಿಟ್ಟು ಹೇಳು, ನನಗೆ ಹೇಳ್ಬೇಡ. ನೀನ್ ನನಗೆ ಹೇಳ್ಬೇಡ, ಬಿಕಾಸ್ ನಾನು ಪೊಲೀಸ್ ಆಫೀಸರ್ ಅಲ್ಲ. ನೀನು ಹೋಗಿ ಹೇಳು. ಹೌದು, ಊರು ಕೊಂಡಾಡುವ ಪರಿಸ್ಥಿತಿ ನಾವಿದೀವಿ. ಅರ್ಥ ಏನಂದ್ರೆ, ನಾವು ಇಷ್ಟು ದಿನ ಸೌಜನ್ಯನಿಗೆ ಅನ್ಯಾಯ ಆಗ್ತಿದ್ರೆ ಯಾರು ಬರ್ತಾನೆ, ಅದು ನಿಜ ಆದ್ರೆ ನಾವು ರಿಲೀಫ್ ಅನ್ಬೇಡ್ರಿ. ಒಳಗಡೆ ಯಾರು ಅಂತ ಗೊತ್ತಾಗತ್ತಲ್ರಿ. ಅಂದ್ರೆ ನೀವು ಸಂತೋಷ ಆಗಲ್ವಾ? ಯಾರು ಕಂಡು ಸಿಕ್ಕರೆ ಎವ್ರಿಬಡಿ ಎಲ್ಸ್ ನನಗೆ ಗೊತ್ತಿರ್ತಾರೆ. ನೆಕ್ಸ್ಟ್ ಟೈಮ್ ನಾನು 400 ಕೋರ್ಸ್ ಮಾಡೋಣ. ಅವನು ಹೇಳಿದಾನೆ, ಅವನೇ ಇಷ್ಟೊಂದು ಹೇಳೋದಿತ್ತು ಅಂತ ಅವನೇ ಹೇಳಿದ. 100 ಕೋಟಿ ರೂಪಾಯಿ ಅವ್ನು ಯಾರು ಹೇಳಿರ್ತಾರೋ ಯಾರು. I think we have finished now. I think I have any more clarifications from my anything else. That's it. Thank you.